ಬೆಂಗಳೂರಿನಲ್ಲಿ ಅಷ್ಟೇ ಅಲ್ಲ, ಹಲವು ಜಿಲ್ಲೆಗಳಲ್ಲೂ ಮಳೆ ಆಗಿದೆ. ಅದರಲ್ಲೂ ಹಾಸನದಲ್ಲಂತೂ ಆಗಿರುವಂಥ ಮಳೆ ಅನೇಕ ರೀತಿಯಾದಂಥ ಸಮಸ್ಯೆಗಳನ್ನು ತಂದಿಟ್ಟಿದೆ ಅಂತೆ. ಸೊ ಹಾಸನ ಜಿಲ್ಲೆಯ ವಿವಿಧೆಡೆ ಧಾರಾಕಾರ ಮಳೆ ಆಗಿದೆ. ಬಿರುಗಾಳಿ ಸಹಿತ ಮಳೆ ಸುರಿತಾ ಇದೆ. ಅಲ್ಲಿ ಹಾಸನ, ಆಲೂರು, ಸಕಲೇಶಪುರ ಭಾಗದಲ್ಲಿ ಭಾರೀ ಮಳೆ ಆಗ್ತಾ ಇದೆ ಅನ್ನುವಂಥ ವರದಿ ಆಗ್ತಾ ಇದೆ. ಭಾರೀ ಮಳೆಯಿಂದ ಜನಜೀವನ ಅಸ್ತವ್ಯಸ್ತವಾಗಿದೆ. ಸಾವಿರಾರು ವಿದ್ಯಾರ್ಥಿಗಳು, ಬೀದಿ ಬದಿ ವ್ಯಾಪಾರಸ್ಥರು ಅಲ್ಲಿ ಪರದಾಡ್ತಾ ಇದ್ದಾರೆ ಅನ್ನುವಂತಹ ವರದಿ ಈಗಷ್ಟೇ ಹಾಸನದಿಂದ ಬರ್ತಾ ಇದೆ. ನನ್ನ ಸಹೋದ್ಯೋಗಿ ಅಲ್ಲಿಂದ ಒಂದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಯಾವ ರೀತಿ ಪರಿಸ್ಥಿತಿ ಇದೆ, ಹಾಸನದಲ್ಲಿ ಏನಾಗಿದೆ ಅಂತ ಹೇಳಿ ನೋಡಿ. ಹಾಸನ ಜಿಲ್ಲೆಯ ವಿವಿಧೆಡೆ ಇಂದು ಧಾರಾಕಾರವಾಗಿ ಮಳೆ ಆಗ್ತಿದೆ. ಅದರಲ್ಲೂ ಹಾಸನ, ಆಲೂರು, ಸಕಲೇಶಪುರ ಸೇರಿದಂತೆ ಬಹುತೇಕ ಭಾಗಗಳಲ್ಲಿ ಹೆಚ್ಚಿನ ರೀತಿ ಮಳೆ ಆಗ್ತಿದೆ. ಹಾಸನದಲ್ಲಿ ಸತತವಾಗಿ 1 ಗಂಟೆಯಿಂದ ನಿರಂತರವಾಗಿ ಮಳೆ ಆಗ್ತಿದೆ. ನಿರಂತರ ಮಳೆಯಿಂದ ನೀವೀಗ ದೃಶ್ಯದಲ್ಲಿ ಗಮನಿಸಬಹುದು. ಇದು ಹಾಸನ ನಗರದ ಹೃದಯ ಭಾಗವಾದಂಥ ಒಂದು ರಸ್ತೆ, NR ವೃತ್ತದ ಬಳಿ ಇರತಕ್ಕಂತಹ ಒಂದು ರಸ್ತೆ. ಈ ರಸ್ತೆಯಲ್ಲಿ ಪ್ರಮುಖವಾಗಿ ವಾಣಿಜ್ಯ ವಹಿವಾಟುಗಳು ಹೆಚ್ಚಾಗಿ ನಡೆಯುತ್ತೆ. ಹಾಗಾಗಿ ಈ ರಸ್ತೆಯಲ್ಲಿ ವಾಹನ ದಟ್ಟಣೆ ಹೆಚ್ಚಾಗಿ ಇರುತ್ತೆ. ಈ ರಸ್ತೆ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ಇಲ್ಲಿ ರಸ್ತೆ ಬದಿಯ ಇಕ್ಕೆಲಗಳಲ್ಲಿ ನಿಲ್ಲಿಸಿರ್ತಕ್ಕಂತಹ ವಾಹನಗಳು ಸಂಪೂರ್ಣವಾಗಿ ಜಲಾವೃತವಾಗಿದೆ. ಹಾಗಾಗಿ ಇಲ್ಲಿ ವಾಹನ ಸವಾರರು ಈಗ ವಾಹನಗಳನ್ನು ಅಲ್ಲಲ್ಲಿಯೇ ಬಿಟ್ಟು ಅವರು ರಸ್ತೆ ಬದಿ ನಿಂತಿರ್ತಕ್ಕಂಥದ್ದು. ಏನು ವರ್ಷದ ಆರಂಭದಲ್ಲಿ ಆಗ್ತಾ ಇರ್ತಕ್ಕಂಥ ಮಳೆ ಹಾಸನ ಜಿಲ್ಲೆಯಲ್ಲಿ ಹೆಚ್ಚಾಗಿ ಆಗ್ತಾ ಇದೆ. ಮೊದಲ ಮಳೆ ಏನಿದೆ ಇದು ನಿಜಕ್ಕೂ ಒಂದು ರೀತಿ ಅಪಾರ ಹಾನಿಯನ್ನೇ ತಂದೊಡ್ಡಿದೆ ಅಂತ ಹೇಳ್ಬೋದು. ಹಾಸನ ನಗರ ಭಾಗದಲ್ಲಿ ಸುರಿತಾ ಇರ್ತಕ್ಕಂಥ ಮಳೆ ಏನಿದೆ ಇದು ಏನು ಮ್ಯಾನ್ ಹೋಲ್ಗಳಿರ್ಬೋದು, ರಸ್ತೆಗಳಿರ್ಬೋದು ಎಲ್ಲವೂ ಸಹ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಕಳೆದ 1 ಗಂಟೆಯಿಂದ ಬಿರುಗಾಳಿ ಸಹಿತ ಮಳೆ ಸುರಿಯುತ್ತಿದ್ದು ರಸ್ತೆಗಳು ಸಂಪೂರ್ಣವಾಗಿ ನೀರು ಹರಿತಾ ಇದೆ. ಹಾಗಾಗಿ ಜಲಾವೃತವಾಗಿರ್ತಕ್ಕಂಥ ರಸ್ತೆಗಳಲ್ಲಿ ಓಡಾಡಲು ವಾಹನ ಸವಾರರು ಪರದಾಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನೂ ಸಹ ಮಳೆಯ ಪ್ರಮಾಣ ಕಡಿಮೆ ಆಗಿಲ್ಲ. ಪ್ರಮುಖವಾದಂಥ ರಸ್ತೆಗಳಲ್ಲಿ NR ವೃತ್ತ ಇರ್ಬೋದು, MG ರಸ್ತೆ ಇರ್ಬೋದು, BM ರಸ್ತೆ ಇರ್ಬೋದು, ಎಲ್ಲ ರಸ್ತೆಗಳಲ್ಲೂ ಸಹ ನೀರು ಅಧಿಕ ಪ್ರಮಾಣದಲ್ಲಿ ಹರಿತಾ ಇದೆ. ಹಾಗಾಗಿಯೇ ಏನು 1 ಗಂಟೆಯಿಂದಲೂ ಸಹ ವಾಹನ ಸವಾರರು ಪರದಾಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಳೆಯಲ್ಲೇ ಕೆಲವು ವಾಹನಗಳು ಸಿಲುಕಿಕೊಂಡಿದ್ದು ಈಗ ವಾಹನಗಳನ್ನು ಹೊರಗಡೆ ತೆಗಿಲಿಕ್ಕೆ ವಾಹನ ಸವಾರರು ಪರದಾಟವನ್ನು ಮಾಡ್ತಾ ಇದ್ದಾರೆ. ಇದು 30 ವರ್ಷದಿಂದ ನೋಡ್ತಾ ಇದ್ದೀವಿ ಈ ಜಾಗದಲ್ಲಿ. ಪ್ರತಿ ಸಲ ಮಳೆ ಬಂದಾಗಲೂ ಇದೇ ಸಮಸ್ಯೆ, ಇನ್ನೇನು ಇಲ್ಲ. ನಾವು ಕೂತ್ಕೊಂಡು ಫುಟ್ಪಾತಲ್ಲಿ ವ್ಯಾಪಾರ ಮಾಡ್ತಾ ಇದ್ದೀವಿ ಅಷ್ಟೇ. ಯಾರೂ ಬಗೆಹರಿಸಲ್ಲ. ರಾಜಕೀಯ ವ್ಯಕ್ತಿಗಳು ಏನು ಗೊತ್ತಾ, ಅವ್ರ ಮನೆಗೆ ಮಾತ್ರ ಮಾಡ್ಕೊಳ್ತಾರೆ. ಓಟ್ ಇಲ್ಲಿವರೆಗೆ ಯಾರಿಗೆ ಹಾಕಿದ್ರೆ ಕೇಳಿ. 30 ವರ್ಷದಿಂದ ಜೀವನ ಮಾಡ್ತಾಯಿದ್ದೀನಿ ಈ ಜಾಗದಲ್ಲಿ. 40 ವರ್ಷದಿಂದ ಮಾಡ್ತಾಯಿದ್ದೀನಿ ಜೀವನ. ನಮ್ಮ ಮನೆ ಓಟು ಯಾರಿಗೂ ಹಾಕಲ್ಲ, ಹೆಬ್ಬಿಟ್ಟು ಹಾಕಲ್ಲ. ಇದು ನನ್ನ ಪಾಲಿಸಿ. ಎಲ್ಲನೂ ಸರಿ ಇಲ್ಲ, ಸಮಾಜನೇ ಸರಿ ಇಲ್ಲ. ಫಸ್ಟ್ ಆಫ್ ಆಲ್ ರಾಜಕೀಯ ಬಂದರೂ ಅವರೇ ಸರಿ ಇಲ್ಲ. ಅವ್ರ ಗಮನಕ್ಕೆ ತಂದಿದ್ದೀವಿ. ಒಂದು ಸಲ